ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಾಸಕರ ಜೊತೆ ಸಿಎಂ ಸಭೆಗೆ ಡಿಸಿಎಂ ಡಿಕೆಶಿ ಆಹ್ವಾನ ಕೊಡದಿರುವುದಕ್ಕೆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸಿಎಂ ಕರೆದಿರುವ ಸಭೆ, ಡಿಸಿಎಂ ಕೂಡ ಭಾಗವಹಿಸಬಹುದು ಅನ್ಸುತ್ತೆ. ನಮ್ಮಲ್ಲಿ ಯಾವುದೇ ಅಸಮಾಧಾನವಿಲ್ಲ. ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಸುರ್ಜೇವಾಲಾ ಸಭೆ ಮಾಡಿದ್ರು, ಆಗ ಸಿಎಂ ಡಿಸಿಎಂ ಕರೆದಿರಲಿಲ್ಲ. ಡಿಸಿಎಂಗೆ ಆಹ್ವಾನ ಕೊಡದ ಬಗ್ಗೆ ಯಾರೂ ಬೇರೆ ಅರ್ಥ ಕಲ್ಪಿಸೋದು ಬೇಡ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು. ಸುರ್ಜೇವಾಲಾ ಮೊನ್ನೆ ನಡೆದ ಸಭೆಯಲ್ಲಿ ಆ ಬಗ್ಗೆ ಚರ್ಚೆ ಮಾಡಿಯೇ ಇಲ್ಲ ಎಂದು ಕಲಬುರಗಿಯಲ್ಲಿ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಯವರು ಹಿಂದೆ ಇರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರು ಕರೆಸಿದ್ರು. ಆವಾಗ ಮುಖ್ಯಮಂತ್ರಿಯವರು ಕರೆಸಿರಲಿಲ್ಲ, ಉಪಮುಖ್ಯಮಂತ್ರಿಯವ್ರಿಗೂ ಕರೆಸಿರಲಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಬಹುಶಃ ಉಪಮುಖ್ಯಮಂತ್ರಿಯವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಎಲ್ಲರೂ ಇರ್ತಾರೆ. ಅದರಲ್ಲಿ ನಮ್ಮಲ್ಲಿ ಏನೂ ಇಲ್ಲ. ಇವಾಗ ಏನಾಗ್ತದೆ, ಮೊಸರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ. ನಾವೆಲ್ಲ ಒಂದಾಗಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ನಮ್ಮಲ್ಲಿ ಏನೂ ಒಡಕಿಲ್ಲ, ನಾವೆಲ್ಲ ಜೊತೆ ಇದ್ದೀವಿ. ಸುಭದ್ರ ಸರ್ಕಾರ ಇದೆ. 5 ವರ್ಷ ಜನರ ಪರವಾಗಿ, ಜನರಿಗೋಸ್ಕರ ಕೆಲಸವನ್ನು ನಾವು ಮಾಡ್ತೀವಿ. ಹೈಕಮಾಂಡ್, ನಾನಂತೂ ಹೈಕಮಾಂಡ್ ಇಲ್ಲ. ಹೈಕಮಾಂಡ್ ಮಾಡ್ತಕ್ಕಂಥ ತೀರ್ಮಾನ ನೀವು ಹೈಕಮಾಂಡ್ಗೆ ಕೇಳಬೇಕು. ಈಗ ನಮ್ಮ ಮುಖ್ಯಮಂತ್ರಿಯವರು ಯಾರು? ಸಿದ್ದರಾಮಯ್ಯ ಅವರು. ಉಪಮುಖ್ಯಮಂತ್ರಿಯವರು ಡಿ.ಕೆ. ಶಿವಕುಮಾರ್ ಅವರು. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಶಾಸಕರಿಗೂ ಕೇಳೇ ಇಲ್ಲ. ಮೊನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಾಗ ಒಬ್ಬ ಶಾಸಕರು ನೀವು ಯಾರು ಬೆಂಬಲ ಕೊಡ್ತೀವಂತನೂ ಕೂಡ ಕೇಳಿಲ್ಲ. ಅದು ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮಲ್ಲಿ ಭಾಗದಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು, ಗ್ಯಾರಂಟಿ ಹೆಂಗೆ ಮುಟ್ತಾ ಇದೆ, ಏನೇನು ಅಭಿವೃದ್ಧಿ ಜನರಿಗೆ ಮುಟ್ತಾ ಇದೇನಿಲ್ಲ ಅಂತ ನಮಗೆಲ್ಲ ಮಾತಾಡಿದ್ದಾರೆ. ಬೆಂಬಲ ಬಗ್ಗೆ ಮಾತಾಡಿಲ್ಲ, ಪ್ರಶ್ನೆನೇ ಬರಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.